ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಕೆರಾ ಸಂಘದ ಕಚೇರಿಯಲ್ಲಿ ನಮ್ಮ ನಾಗರಾಜ್ ದುವಾ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರು ಆದಂತಹ ನಾಗರಾಜ್ ಅವರು ಇದ್ದಾರೆ. ನಾಗರಾಜ್ ಅವರು ಸುಮಾರು ಒಂದು 3-4 ವರ್ಷಗಳಿಂದ ಧ್ರುವ ಚಾರಿಟಬಲ್ ಟ್ರಸ್ಟ್ ಅನ್ನ ಇಟ್ಕೊಂಡು ಅನೇಕ ಸಮಾಜಮುಖಿ ಕೆಲಸಗಳನ್ನ ಮಾಡಿದ್ದಾರೆ. ಏನು ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಪ್ಯಾಡ್ ಕೊಡುವಂತ ಇರ್ಬೋದು, ಅನೇಕ ನಿಸ್ಸಹಾಯಕರಿಗೆ ಒಂದು ದಿನಸಿ ಆಹಾರ ಕಿಟ್ ಅನ್ನು ಕೊಡುವಂಥದ್ದು ಇರ್ಬೋದು, ಹಾಗೆ ವೈದ್ಯಕೀಯ ಶಿಕ್ಷಣ ರಂಗ ಉಚಿತ ವೈದ್ಯಕೀಯ ಮಾಡಿರೋಂತಿರ್ಬೋದು, ಅನೇಕ ಸಮಾಜ ಸೇವೆ ಮಾಡುತ್ತಾ ಧ್ರುವ ಚಾರಿಟಬಲ್ ಟ್ರಸ್ಟ್ ನ ಒಂದು ಪ್ರಮುಖ ಮುಳಬಾಲ್ ಮತ್ತೆ ಸುತ್ತಮುತ್ತಲ ಗ್ರಾಮಗಳಲ್ಲಿ ಒಂದು ಪ್ರಮುಖ ಟ್ರಸ್ಟ್ ಆಗಿ ನಾಗರಾಜ್ ಅವರು ಬರ್ತಿದ್ದಾರೆ. ಅವರಿಗೆ ನಮ್ಮ ಇತ್ತೀಚೆಗೆ ನಡೆದ ನಮ್ಮ ಕರ್ನಾಟಕ ಸಂಪಾದಕ ಮತ್ತು ವರದಿಗಾರರ ಸಂಘದ ವತಿಯಿಂದ ನಾವು ಅವರಿಗೆ ಒಂದು ಜಿಲ್ಲಾ ವಾರ್ಷಿಕ ಪ್ರಶಸ್ತಿಯನ್ನ ನಾವು ನೀಡ್ತಾ ಇದ್ದೀವಿ. ಅವರ ಒಂದು ಕಾರ್ಯವನ್ನು ಮೆಚ್ಚಿ ನಮ್ಮ ರಾಜ್ಯಾಧ್ಯಕ್ಷರು ಅವರ ಕಾರ್ಯಕ್ರಮದಲ್ಲಿ ಒಂದು ಸ್ವಲ್ಪ ತಡವಾಗಿ ಅವರ ಪರ್ಸನಲ್ ಪ್ರಾಬ್ಲಮ್ ಇಂದ ಅವರ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಲಿಲ್ಲ. ಹಾಗಂತ ಇವತ್ತು ನಮ್ಮ ಕಚೇರಿಯಲ್ಲಿ ಅವರಿಗೆ ಒಂದು ಅಭೂತಪೂರ್ಣ ಅಂದ್ರೆ ನಮ್ಮ ಏನು ಈ ಕಾರ್ಯಕ್ರಮದ ಊಟದ ಜವಾಬ್ದಾರಿಯನ್ನು ನಮಗೆ ಒದಗಿಸಿಕೊಟ್ಟಂತಹ ಧ್ರುವ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರು ನಮ್ಮ ನಾಗರಾಜ್ ಅವರಿಗೆ ನಾವು ಅಭಿನಂದನೆಗಳನ್ನು ತಿಳಿಸಲೇಬೇಕಾಗಿದೆ. ನಮ್ಮೆಲ್ಲರ ಪರವಾಗಿ ಎಲ್ಲರೂ ಸೇರಿ ಒಂದು ಸಂತೋಷದಿಂದ, ಅಂದ್ರೆ ಊಟ ತುಂಬಾ ಚೆನ್ನಾಗಿತ್ತು, ಎಲ್ಲರೂ ಮೆಚ್ಕೊಂಡ್ರು. ಇಡೀ ಊಟ ಜವಾಬ್ದಾರಿಯನ್ನ ತಗೊಂಡು ನಮ್ಗೆ ವ್ಯವಸ್ಥೆ ಮಾಡಿಕೊಟ್ಟುವಂತಹ ಧ್ರುವ ನಾಗರಾಜ್ ಅವರಿಗೆ ನಾವು ತುಂಬಾ ಹೃದಯದ ಧನ್ಯವಾದಗಳನ್ನು. ಎಲ್ರಿಗೂ ನಮಸ್ಕಾರ. ಏನು 2 ದಿನಗಳ ಹಿಂದೆ ನಮ್ಮ ಜಿಲ್ಲಾ ಮಟ್ಟದ ಕರ್ನಾಟಕ ಸಂಪಾದಕರ ಮತ್ತು ವರದಿಗಾರರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆ ಮತ್ತು ಮುಳಬಾಗಿಲು ಘಟಕದ ಕಚೇರಿ ಉದ್ಘಾಟನೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಆ ಕಾರ್ಯಕ್ರಮದಲ್ಲಿ ನಮಗೆ ಊಟದ ವ್ಯವಸ್ಥೆ ಮಾಡಿಕೊಟ್ಟು ಸಂಪೂರ್ಣ ಸಹಕಾರ ಕೊಟ್ಟಿದ್ದ ಧ್ರುವ ಚಾರಿಟಬಲ್ನ ಟ್ರಸ್ಟ್ನ ಅಧ್ಯಕ್ಷರಾದ ನಾಗರಾಜ್ ರವರು ಆವತ್ತು ಕಾರ್ಯಕ್ರಮಕ್ಕೆ ಬಂದಿರಲಿಲ್ಲ. ಅವರು ನಮ್ಮ ಜಿಲ್ಲಾ ಮಟ್ಟದ ಸಾಧಕರ ಪುರಸ್ಕೃತರಾಗಿದ್ರು. ಅವತ್ತು ಬರಕ್ಕೆ ಅವರು ಪರ್ಸನಲ್ ಪ್ರಾಬ್ಲಮ್ಸ್ ಇಂದ ಬರಕ್ಕಾಗಿಲ್ಲ. ಅದಕ್ಕೆ ಇವತ್ತು ನಮ್ಮ ಕಚೇರಿಗೆ ಬಂದು ನಮ್ಮ ಜಿಲ್ಲಾ ಮಟ್ಟದ ಒಂದು ಸಾಧಕರ ಪ್ರಶಸ್ತಿಯನ್ನು ಇಲ್ಲಿ ಸ್ವೀಕಾರ ಮಾಡಿದ್ದಾರೆ. ತುಂಬು ಹೃದಯದ ನಮ್ಮ ಎಲ್ಲಾ ತಂಡದ ವತಿಯಿಂದ ನಾವು ಅವರಿಗೆ ಸನ್ಮಾನ ಮಾಡಿದ್ದೀವಿ ಮತ್ತು ಇದೇ ರೀತಿ ಅವರ ಸೇವೆ ಮುಂದುವರಿಲಿ. ನಮ್ಮ ಸಹಕಾರ ಕೂಡ, ನಮ್ಮ ತಂಡದ ಸಂಪೂರ್ಣ ಸಹಕಾರ ಅವರ ಜೊತೆಗಿರುತ್ತೆ ಅಂತ ಹೇಳುತ್ತಾ ಇವತ್ತು ನಮ್ಮ ಕಚೇರಿಗೆ ಬಂದಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು. ಎಲ್ರಿಗೂ ನಮಸ್ಕಾರ. ಈ ದಿನ ಮುಳಬಾಗಿಲು ತಾಲೂಕಿನಲ್ಲಿ ವರದಿಗಾರರ ಕಚೇರಿ ಪ್ರಾರಂಭ ಆಗಿರೋದ್ರಿಂದ, ಅದೇ ರೀತಿ ಪತ್ರಕರ್ತರ ದಿನಾಚರಣೆ ಅಂಗವಾಗಿ ಮುಳಬಾಗಿಲಿನಲ್ಲಿ ಪತ್ರಕರ್ತರ ಕಚೇರಿ ಪ್ರಾರಂಭೋತ್ಸವ ಆಗಿದೆ. ಅದೇ ರೀತಿ ಹಲವಾರು ಶಾಲಾ ಕಾಲೇಜುಗಳಾಗ್ಬೋದು, ಸುಮಾರು ಕುಟುಂಬಗಳಾಗಿರ್ಬೋದು, ಬಡ ಕುಟುಂಬಗಳು ಗುರ್ತಿಸಿ ಈ ತರ ಮಾಡಿ ಹಲವಾರು NGOsಗಾಗ್ಬೋದು, ಚಾರಿಟೇಬಲ್ ಟ್ರಸ್ಟ್ಗಾಗ್ಬೋದು, ಈ ನಿಮ್ಮ ವರದಿ ಪ್ರಕಾರ ಸುಮಾರು ಕುಟುಂಬಗಳಿಗಾಗ್ಬೋದು, ಸುಮಾರು ಬಡ ಮಕ್ಕಳಿಗೆ, ಅದೇ ರೀತಿ ಬಡ ವಿದ್ಯಾರ್ಥಿಗಳಿಗೆ, ಸುಮಾರು ಜನ ಮಕ್ಕಳಿಗೆ ಅನುಕೂಲವಾಗ್ತಾ ಇದೆ. ಅದೇ ರೀತಿ ಇನ್ನು ಮುಂದಿನಗಳು ಆತರ ಯಾವ್ದಾದ್ರು ಬಂದಲ್ಲಿ ನಮ್ಮ ಕಡೆ ತಿಳಿಸಿ, ನಾವು ಸಹಾಯ ಮಾಡ್ತೇವೆ. ನಮಗ್ ಗೊತ್ತಿರೋ ಇನ್ನೊಂದು ಅಷ್ಟು ಜನ ಸಹಾಯ ಮಾಡ್ತಾರೆ. ಅದೇ ರೀತಿ ನಿಮ್ಮ ಎಲ್ಲಾ ರೀತಿನಲ್ಲೂ, ಎಲ್ಲಾ ಶೈಕ್ಷಣಿಕ ಕ್ಷೇತ್ರದಲ್ಲೂ ನಿಮ್ದೆಲ್ಲ ಅಭಿವೃದ್ಧಿ ಇರೋದ್ರಿಂದ ಮುಂದೆ ಉನ್ನತ ಸ್ಥಾನಕ್ಕೆ ಬರ್ಲಿ ಅಂತ ಹೇಳ್ಕೊಂತ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.